ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು. ನಗರದಲ್ಲಿ ನರಹಂತಕ ಮೊಸಳೆರಾಯ, ಬಾಲಕನ ಬೇಟೆಯಾಡಿದ ಮೊಸಳೆ, ಕಬ್ಬಿನ ಹಾಲಿನ ಅಂಗಡಿಯಲ್ಲಿ ಕಳ್ಳತನ. ವಾರ್ತೆಗಳ ವಿವರ. ನಗರದಲ್ಲಿ ನರಹಂತಕ ಮೊಸಳೆ, ಪತ್ತೆಯಾಗದ ಬಾಲಕನ ದೇಹ. ದಾಂಡೇಲಿ ನಗರದಲ್ಲಿ ನಿನ್ನೆ ರವಿವಾರ ಮಧ್ಯಾಹ್ನ ಒಂದು ಘನಘೋರ ಘಟನೆ ನಡೆದಿದೆ. ಇದನ್ನು ಕೇಳಿದರೆ ಯಾರಾದರೂ ಒಂದು ಕ್ಷಣ ಗಾಬರಿಯಾಗಬಹುದು. ಅದೇನೆಂದರೆ ದಾಂಡೇಲಿ ನಗರದಲ್ಲಿ ಮೊಸಳೆ ರಾಯನ ಹಾವಳಿ ಬಹಳಾಗಿದೆ. ಕಳೆದ 2 ತಿಂಗಳ ಹಿಂದೆ ಒಂದು ಮೊಸಳೆ ರಾಜಾರೋಷವಾಗಿ ನಗರದ ರಸ್ತೆಯಲ್ಲಿ ಓಡಾಡಿದ ವಿಡಿಯೋ ಇಡೀ ದೇಶದಲ್ಲಿ ವೈರಲ್ ಆಗಿದೆ. ಈಗ ಇಂತಹದ್ದೇ ಒಂದು ಹೃದಯ ಕಲಕುವಂತಹ ಘಟನೆ ನಗರದಲ್ಲಿ ನಡೆದಿದೆ. ಇದರಿಂದ ಇಡೀ ದಾಂಡೇಲಿ ಸ್ತಬ್ಧವಾಗಿದೆ. ಜನರಲ್ಲಿ ಆತಂಕ ಮನೆ ಮಾಡಿದೆ. ಅದೇನಂತೀರಾ? ಹಾಗಾದರೆ ಈ ವರದಿ ನೋಡಿ. ಬಾಲಕನ ಬೇಟೆಯಾಡಿದ ಮೊಸಳೆ. ಮೀನು ಹಿಡಿಯುವಾಗ ಆಕಸ್ಮಿಕವಾಗಿ ಬಾಲಕನನ್ನು ನೀರಿನಲ್ಲಿ ಎಳೆದೊಯ್ದ ಮೊಸಳೆ. क्रोकोडाइल फुटप्रिंट साइड में क्या भी ನಗರದ 3 ನಂಬರ್ ಗೇಟಿನ ವಿನಾಯಕ್ ನಗರದಲ್ಲಿ ರವಿವಾರ ಮಧ್ಯಾಹ್ನ ಮೋಹಿನ್ ಎಂಬ 15 ವರ್ಷದ ಬಾಲಕ ಎಂದಿನಂತೆ ನದಿಯಲ್ಲಿ ಮೀನು ಹಿಡಿಯುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಮ್ಮಿಂದೊಮ್ಮೆಲೆ ದೊಡ್ಡ ಗಾತ್ರದ ಮೊಸಳೆಯೊಂದು ಬಾಲಕನ ಸೊಂಟಕ್ಕೆ ಬಾಯಿ ಹಾಕಿ ರಭಸದಿಂದ ನೀರಿನಲ್ಲಿ ಎಳೆದುಕೊಂಡು ಹೋಗಿದೆ. ಇದು ಅಲ್ಲಿಯ ಸ್ಥಳೀಯರು ಕಂಡಿದ್ದ ದೃಶ್ಯ ಎಂದು ಹೇಳಲಾಗಿದೆ. ಪಾಪ ಪುಟ್ಟ ಬಾಲಕ ಮೀನು ಹಿಡಿಯುತ್ತಾ ನೀರಿನಲ್ಲಿ ಆಟವಾಡುವಾಗ ಮೊಸಳೆ ಬಾಲಕನನ್ನು ಎಳೆದೊಯ್ದಿದ್ದ ಘಟನೆ ಕೇಳಿ ಅಕ್ಕಪಕ್ಕದಲ್ಲಿದ್ದ ಸ್ಥಳೀಯರು ಸ್ಥಳಕ್ಕೆ ಆಗಮಿಸಿದರು. ನಾವು ತೋರಿಸುವ ಈ ದೃಶ್ಯ ನೋಡಿ. ನಾವು ತೋರಿಸುವ ಈ ಸ್ಥಳದಲ್ಲಿಯೇ ಬಾಲಕನನ್ನು ಎಳೆದು ನೀರಿಗೆ ಹೋದ ಮೊಸಳೆ. ಘಟನೆ ತಿಳಿದ ನಂತರ ನಗರದ ಎಲ್ಲಾ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನಿನ್ನೆ ರಾತ್ರಿಯಿಂದಲೇ ಬಾಲಕನ ಹುಡುಕಾಟ ಪ್ರಾರಂಭವಾದರೂ ಸೋಮವಾರ ಸಂಜೆಯಾದರೂ ಬಾಲಕನ ದೇಹ ಪತ್ತೆಯಾಗಲಿಲ್ಲ. ಅಂದರೆ ಯಾವ ರೀತಿಯಿಂದ ಮೊಸಳೆ ಬಾಲಕನ ದೇಹವನ್ನು ನೀರಿನಲ್ಲಿ ಮುಚ್ಚಿಟ್ಟಿದೆ ಎಂದು ತಿಳಿಯಬಹುದು. ಘಟನೆ ತಿಳಿದ ನಂತರ ಸ್ಥಳಕ್ಕೆ ಧಾವಿಸಿದ ನಗರದ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯಾಧೀಶರು ಮತ್ತು ಅನ್ಯ ಅಧಿಕಾರಿಗಳು. Very 10 feet distance from the water. You are plucking the outworm for the sake of fishing. Feeds just ಆಡೋ ಕುರಿನೋ ಆ ಥರ ಫೀಲ್ ಅಂತ ಅದರ ಮನುಷ್ಯರಿಗೆ ಆ್ಯಕ್ಚುಲಿ ಮಾಡಿದ್ದಿಲ್ಲ ನಮ್ಮಲ್ಲಿ ಸ್ವಲ್ಪ ಲೈನ್ ಎಷ್ಟು
ಸೋಮವಾರದಂದು ಬೆಳಗಿನಿಂದಲೇ ಬಾಲಕನ ಶೋಧ ಕಾರ್ಯ ಆರಂಭ. ರವಿವಾರದ ಘಟನೆಯ ನಂತರ ಇಂದು ಬಾಲಕನ ಪತ್ತೆಗಾಗಿ ನಗರದ ಅಧಿಕಾರಿಗಳಾದ ತಹಶೀಲ್ದಾರರು, ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಪೊಲೀಸ್ ಸಿಬ್ಬಂದಿ ವರ್ಗದವರು, ಅರಣ್ಯ ಅಧಿಕಾರಿಗಳು ಮತ್ತು ಸ್ಥಳೀಯರು ಸೇರಿ ಬಾಲಕನ ಶೋಧ ಕಾರ್ಯವನ್ನು ಪ್ರಾರಂಭಿಸಿದರು. ನಾವು ಇದಕ್ಕೆ ಬಂದಾರ, ಯಾರು ಮಜಾ ಮಾಡಕ ನೋಡಕ್ ಯಾರು ಬರ್ಲಿಲ್ಲ ಇಲ್ಲಿ. ನಾವು ಇದಕ್ಕೆ ತಾನೇ ಇಲ್ಲಿ ಬಂದಿದ್ದೆ, ಹಂಗೆ ನೋಡ್ಲಿಕ್ಕೆ ಬಂದಿಲ್ಲ. ಯಾರು ಗೊತ್ತಿಲ್ಲ, ನಮ್ಗೆ ಗೊತ್ತೈತ್ರಿ, ಮಾಡ್ತದಲ್ಲ. ನಾವು ರಾತ್ರಿ ನೋಡಿದ್ವಿ. ಬಾಲಕನ ಪತ್ತೆಗಾಗಿ ನಗರದ ಅಕ್ಕಪಕ್ಕದಲ್ಲಿರುವ ರೆಸಾರ್ಟ್ಗಳ ರಾಫ್ಟಿಂಗ್ ಬೋಟ್ ಅನ್ನು ತರಿಸಿ ಬಾಲಕನ ಶೋಧ ಕಾರ್ಯ ನಡೆಸಿದರು. ಆದರೂ ಪತ್ತೆಯಾಗದ ಬಾಲಕನ ದೇಹ. ಇದು ಇನ್ನೂ ದುಃಖಕ್ಕೆ ಮೂಲವಾಗಿದೆ. ಒಂದು ಕಡೆ ಬಾಲಕನ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆ ಬಾಲಕನ ದೇಹ ಪತ್ತೆಯಾಗದೆ ಆತಂಕ ಉಂಟು ಮಾಡಿದೆ. ಇಂದು ಇಡೀ ದಾಂಡೇಲಿ ಬಾಲಕನ ಘಟನೆ ಕೇಳಿ ಸ್ತಬ್ಧವಾಗಿದೆ. ಇನ್ನು ಕೆಲವರು ತನ್ನ ಸ್ವ ಇಚ್ಛೆಯಿಂದ ನೀರಿನಲ್ಲಿ ಮುಳುಗಿ ಬಾಲಕನಿಗೆ ಹುಡುಕಲು ಸಹಕರಿಸಿದ್ದಾರೆ. चलो आगे लो, मुझे आगे लो थोड़ा. ಈ ಕಾರ್ಯಕ್ಕೆ ನಗರದ ಎಲ್ಲ ಅಧಿಕಾರಿಗಳು ಸ್ಥಳದಲ್ಲಿಯೇ ನಿಂತು ಬಾಲಕನ ದೇಹ ಹುಡುಕಲು ಹರಸಾಹಸ ಮಾಡಿದ್ದಾರೆ. ಎಲ್ಲ ಒಂದೇ ಸತಿ ಒಂದು ಸೇರಿ ಬರ್ರಿ. ನಗರ ಸೋಸೋದವ ಕಾಂಟಾಗಿಂತ ಲಗಾಗಿದೆ ಬರೀ ಓ ಚೇಸು. ಅಧಿಕಾರಿಗಳು ಯಾವ ರೀತಿಯಿಂದ ಶೋಧ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆಂದು ಬನ್ನಿ ಅಧಿಕಾರಿಗಳಿಂದಲೇ ತಿಳಿಯೋಣ. ನಿನ್ನೆ ದಿವಸ ಮೊಯಿನ್ ನಮ್ಮ ಯುವಕನನ್ನು ಮೊಸಳೆ ಬಂದು ತಗೊಂಡೋಗಿರೋ ವಿಚಾರ ತಮಗೆಲ್ಲ ಗೊತ್ತಿದೆ. ಈಗ ಇನ್ನೂ ಸಹ ಅದು ಬಾಡಿ ಸಿಕ್ಕಿಲ್ಲ. ಅದನ್ನ ಹುಡುಕ್ಲಿಕ್ಕೆ ನಿನ್ನೆಯಿಂದ ಪ್ರಯತ್ನ ನಡೀತಾ ಇದೆ. ನಿನ್ನೆ ಸಿಕ್ಕಿಲ್ಲ, ಈಗ ಬೆಳಿಗ್ಗೆಯಿಂದ ಪ್ರಯತ್ನ ನಡೀತಿದೆ. ಮತ್ತೆ ಪುನಃ ಈಗ ಡ್ಯಾಮಿಂದ ನೀರು ಸ್ಟಾಪ್ ಮಾಡಿದ್ದಾರೆ.
ಮತ್ತು ಪುನಃ ಈಗ ನಾವು ಪುನಃ 3 ಬೋಟ್ಗಳಿಗೆ ಬರಲಿಕ್ಕೆ ಹೇಳಿದ್ದೇವೆ, ರಾಫ್ಟ್ಗಳಿಗೆ. ಪುನಃ ಹಾಗೂ ಕೆಲವು ನುರಿತ ಈಜುಗಾರರಿಗೆ ಸಹ ಮಾಹಿತಿ ಕೊಟ್ಟಿದ್ದೇವೆ. ಅವನ್ನೆಲ್ಲ ಕರೆಸಿಬಿಟ್ಟು ಆ ಬಾಡಿನ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಏನಂತ ಹೇಳಿದ್ರೆ ಬಾಡಿ ಈವರೆಗೂ ಸಿಗಲಿಲ್ಲ ಸರ್. ಮುಂದೆ ಮಧ್ಯಾಹ್ನದ ನಂತರ ಈ ಬಾಡಿನ ಫೈಂಡ್ ಔಟ್ ಮಾಡಲಿಕ್ಕೆ ಹೆಚ್ಚಿನ ತಂಡಗಳನ್ನು ರಚನೆ ಮಾಡಿ ಬಿಡುವಂಥ ಸಾಧ್ಯತೆ ಇದೆ ಸರ್? ಹೌದು, ಈಗ ನಾವು 3 ರಾಫ್ಟ್ಗಳಿಗೆ ಪುನಃ ಹೇಳಿದ್ದೇವೆ. ಪುನಃ 3 ರಾಫ್ಟ್ ತಂದುಬಿಟ್ಟು ಪುನಃ ಅದಕ್ಕೆ ಸ್ವಲ್ಪ ನುರಿತ ಈಜುಗಾರನ್ನು ಬರಲಿಕ್ಕೆ ಹೇಳಿದ್ದೇವೆ. ಅವ್ನು ತಂದುಬಿಟ್ಟು ಪುನಃ ಇದು ಪತ್ತೆ ಮಾಡಿ ಪ್ರಯತ್ನ ಮಾಡ್ತಾಯಿದ್ದೇವೆ ನಾವು. ಈಗ ಕೆಲವೊಂದು ಜನ ನದಿಯಲ್ಲಿ ಇಳಿಬೇಕಂತೇಳಿ ಪ್ರಯತ್ನ ಅಂದರೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಯಾವ ಥರ ಅವರಿಗೆ ಸೇಫ್ಟಿಯನ್ನು ಕೊಟ್ಟು ನೀವು ಬಿಡ್ಲಿಕ್ಕೆ ಹೇಳ್ತಾ ಇದ್ದಾರೆ? ಇಲ್ಲ, ನದಿ ಇಳಿಲಿಕ್ಕೆ ಯಾರಿಗೂ ಅನುಮತಿ ಇರೋದಿಲ್ಲ. ಬಟ್ ಕೆಲವರು ಸ್ವಾಯಿಚ್ಛೆಯಿಂದ ಹುಡುಕ್ತೇವೆ ಅಂದೊಳಗೆ ನಾವು ಅವರಿಗೆ ಬ್ಯಾಡ್ ಹೇಳಲಿಕ್ಕೆ, ಬಟ್ ಅವ್ರಿಗೆ ಏನು ಪ್ರೊಟೆಕ್ಷನ್ ಬೇಕೋ ಅದಕ್ಕೆ ನಾವು ವ್ಯವಸ್ಥೆ ಮಾಡೋಣ. ಬಟ್ ದೂರ ಹೋಗ್ಲಿಕ್ಕಿಲ್ಲ, ಇಲ್ಲೇ ಸ್ಥಳೀಯ ಸಹ ಪಕ್ಕದಲ್ಲಿ ಏನಾದರೂ ಹುಡುಕ್ಲಿಕ್ಕೆ ಇದ್ದಿದ್ದರೆ ವ್ಯವಸ್ಥೆ ಮಾಡ್ಬೋದು ಅಷ್ಟೇ. ಒಂದೇನಂತ ಹೇಳಿದ್ರೆ ಸರ್, ಇಲ್ಲಿಯ ಸ್ಥಳೀಯರು ಈ ಘಟನೆ ಇನ್ನು ಮುಂದೆ ಆಗಬಾರ್ದು ಅನ್ನೋ ಥರ ಅವರು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂತ ಏನಂತಂದರೆ ಇಲ್ಲಿ ಏನು ಸೇಫ್ಟಿ ಪರ್ಪಸ್ ಇಲ್ಲಿ ಮಾಡಬೇಕು, ಕಂಪೌಂಡ್ ಅಥವಾ ಇನ್ನಿತರ ಸೇಫ್ಟಿಯನ್ನು ಮಾಡಬೇಕು ಅನ್ನೋದು ಬೇಡಿಕೆ ಇದೆ ಸರ್. ಹೌದು, ಅದಕ್ಕೆ ಈಗ ನಾವು ಸಂಬಂಧಪಟ್ಟ ಇಲಾಖೆಯಲ್ಲಿ ಚರ್ಚಿಸಿ ಪತ್ರವ್ಯವಹಾರ ಮಾಡಿ ಸೇಫ್ಟಿ ವ್ಯವಸ್ಥೆ ಮಾಡಲಿಕ್ಕೆ ಏನೇನಾಗ್ತದೆ ಅದನ್ನ ಮಾಡ್ತೀವಿ. ಈಗ ಸದ್ಯಕ್ಕೆ ನಮಗೆ ಮತ್ತೊಬ್ಬ ಶರೀರ ಸಿಕ್ಕಿದ್ರೆ ನಂತರ ಉಳಿದಿದ್ದ ಬಗ್ಗೆ ನಾವು ಸಂಬಂಧಪಟ್ಟ ಇಲಾಖೆಯಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ತೇವೆ. ಅದಲ್ಲದೆ ಡ್ರೋನ್ ಕ್ಯಾಮೆರಾದ ಮೂಲಕವೂ ಕೂಡ ಹುಡುಕಲು ಪ್ರಯತ್ನಿಸಿದ್ದಾರೆ. ಎಷ್ಟು ಹುಡುಕಿದರೂ ನಿರಾಶೆ ತಂದ ಶೋಧ ಕಾರ್ಯ. ಇಂದು ಸಂಜೆಯ ವೇಳೆಯಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ರಾಫ್ಟಿಂಗ್ ಬೋಟ್ ಅನ್ನು ತಂಡವಾಗಿ ನದಿಯ ಎಲ್ಲಾ ಕಡೆಗಳಲ್ಲಿ ಹುಡುಕಿದರೂ ಸಿಗದೆ ಬಾಲಕನ ದೇಹ ಈ ಕಾರ್ಯದಲ್ಲಿ ನಗರದ ಅರಣ್ಯಾಧಿಕಾರಿಗಳು, ಪೊಲೀಸರು, ನಗರಸಭೆಯ ಸದಸ್ಯರು, ಸಿಬ್ಬಂದಿ ವರ್ಗದವರು, ಕಾಗದ ಕಾರ್ಖಾನೆಯ ಅಗ್ನಿಶಾಮಕ ದಳದ ಸಿಬ್ಬಂದಿ ವರ್ಗದವರು, ಸ್ಥಳೀಯ ಕಾಳಿ ಕನ್ನಡ ವಾಹಿನಿಯ ತಂಡ ಮತ್ತು ಸ್ಥಳೀಯರು ಎಲ್ಲರೂ ಉಪಸ್ಥಿತರಿದ್ದರು. ಸ್ಥಳೀಯರ ಪ್ರಕಾರ ದಾಂಡೇಲಿಯ ಕಾಳಿ ನದಿಯಲ್ಲಿ ಮೊಸಳೆಗಳ ಸಂಖ್ಯೆ ಹೆಚ್ಚಾಗಿದೆ. ಕಾಳಿ ನದಿ ದಡದಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಮೊಸಳೆಗಳು ಇರಬಹುದು. ಇದು ತುಂಬಾ ಆತಂಕಕ್ಕೀಡಾಗಿದೆ. ಇಂದು ಮೊಸಳೆಯಿಂದ ನಗರದ ಬಾಲಕ ಬಲಿಯಾಗಿದ್ದಾನೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಏನಾದರೂ ಪರಿಹಾರ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮತ್ತೆ ಆಗುವ ಸಂಭವವಿದೆ ಎಂದು ಬಾಲಕನ ಮನೆಯವರು ತಮ್ಮ ಅಳಲನ್ನು ನಮ್ಮ ವಾಹಿನಿಯ ಮುಖಾಂತರ ಹೇಳಿಕೊಂಡಿದ್ದಾರೆ. इधर लॉकडाउन पड़ा था सर, 16 बजे लॉकडाउन से इधर ही था सर. इधर से कल 10:30 बजे निकला दुकान से, नाश्ता तक आगे निकला. ऐसा क्यों? अभी आते रुको ಅಲ್ಲೇ ಒಂದು ಸಣ್ಣ ಮನೆ ಇದೆ, ಅಲ್ಲೇ ಬಾಗಿಲಿಂದ ಮಾಡಿದ್ದಾರೆ. ಮನೆಯಲ್ಲೆಲ್ಲ ಹಸಿರು ಜನ ಗಟ್ಟಿ ಹಾಕಿದ್ದಾರೆ. ಮನೆಯಲ್ಲೆಲ್ಲ ಬಾಗಿಲೆಲ್ಲ ತೊಳಿ ಬಂದಾಗಿತ್ತು ಸರ್. ಅಲ್ಲಿಂದ ಇಲ್ಲೇ ಅಣ್ಣ ತಮ್ಮ ಅದರಂತೆ ಎಲ್ಲ ಇಲ್ಲೇ ಬಂದಿದ್ದಾರೆ. ಅಲ್ಲೇ ಮನೆಯಲ್ಲಿ ಬಾಡಿಗೆ ಒಂದು ಹುಡುಗ ಒಂದು ಹುಡುಗಿ ಇದೆ. ನೃತ್ಯ ನಡೆಸ್ತಾರೆ. इधर दौड़ दौड़ जाए लड़की कहाँ है? छोटा लड़का तो कौन सा क्लास में जाएगा? कौन सा
वो कितने क्लास में पढ़ता था? मदरसा का होगिದ್ದಾರೆ ಸರ್ ಬಿಟ್ಟಂಗೆ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ನವಿ पांचवी ज्यादा था पांचवी के आगे मदरसे में गए थे हाँ जरा कुछ भी करो सर तुम्हारी मेहरबानी करो सर तुम्हारे सामने एक रिक्वेस्ट कर रहे सर मैं लेकिन कुछ भी हेल्प करो वो बच्चा को पूरा बंदोबस्त करो सेफ्टी ज्यादा बना को और पानी भाई जैसा और उधर सेफ्टी भी रहना मगरमच्छ तो निकल को नहीं आना ऐसा बंदोबस्त करो सर सर तुम हम गरीब लोग हैं तुम्हारा रिक्वेस्ट कर रहे हैं सर जरा कौन को मदद करो सर जरा देखो सर अब गरीब है सर उनको क्या करना बाप को शुगर हुई है दुनिया की तकलीफ सब देखो उनकी हालत देखो सर जरा क्या हुआ सोच रहे हैं उनको तुम्हारे बच्चे हैं तुम्हें जरा सर अपना बच्चा समझ जरा कुछ भी जरा हेल्प करो सर जरा गरीब के वास्ते जरा रिक्वेस्ट कर रहे हैं सर सर मैं बहुत ये है सर उनकी हालत बहुत तकलीफ है ये बच्चा बड़ा था सर आज निकल बुढ़ापे का सहारा समझ को यहाँ तक पहले वो मगरमच्छ के मुंह में गए देखो सर क्या करना रेंट को रहते सर रेंट को है तो मैं बच्चों को जाने को देती नहीं उन्हें नीचे से ऐसा कैसा कर दूंगा कहीं को आ रहे हैं कैसा आ रहे हैं देखो मैं सर को फोन करता हूँ उनको मोबाइल में डराती थी उनको हेलो ಮಿಲನ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಹಾಗೂ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಜಗತ್ಪ್ರಸಿದ್ಧ ಇಲೆಕ್ಟ್ರಾನಿಕ್ ಬ್ರ್ಯಾಂಡ್ಗಳಾದ ಸೋನಿ, LG, ಸ್ಯಾಮ್ಸಂಗ್, ಹೈಯರ್ ಕಂಪನಿಗಳ ಎಲ್ಲ ಬಗೆಯ ಓಲೆಟ್, ಕ್ಯೂಲೆಟ್, ನ್ಯಾನೋಸೆಲ್, ಅಲ್ಟ್ರಾ HD 4K, ಸೋನಿ, ಬ್ರೇವಿಯಾ ಹೀಗೆ ಹಲವಾರು ಹೊಸ ಹೊಸ ತಂತ್ರಜ್ಞಾನವುಳ್ಳ LED ಟಿವಿಗಳು ಲಭ್ಯ. ಜಗತ್ಪ್ರಸಿದ್ಧ ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಷಿನ್ ಬ್ರ್ಯಾಂಡ್ಗಳಾದ LG, ಸ್ಯಾಮ್ಸಂಗ್, ವಾಲ್ಪೂಲ್, ಹೈಯರ್, ಗೋದ್ರೇಜ್, ಲಿಬರ್, ವೋಲ್ಟಾಸ್ ಹೀಗೆ ಅನೇಕ ಕಂಪನಿಗಳ ಹೊಸ ಹೊಸ ತಂತ್ರಜ್ಞಾನವುಳ್ಳ ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಷಿನ್ಗಳು ನಮ್ಮಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. ಏರ್ ಕಂಡೀಷನ್ ಬ್ರ್ಯಾಂಡ್ಗಳಾದ ವೋಲ್ಟಾಸ್, ಲಾಯ್ಡ್, LG ಕಂಪನಿಗಳ ನವೀನ ಮಾದರಿಯ ಇನ್ವರ್ಟರ್, AC 3 ಸ್ಟಾರ್ ಹಾಗೂ 5 ಸ್ಟಾರ್ ರೇಟಿಂಗ್ನಲ್ಲಿ ಲಭ್ಯ. ನಿಮ್ಮ ಮನೆಗೆ ಹಾಗೂ ಆಫೀಸಿಗೆ ಬೇಕಾಗುವಂತಹ ವಿವಿಧ ಬಗೆಯ ಫರ್ನಿಚರ್ಗಳು ನಮ್ಮಲ್ಲಿ ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರು, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ವಿವಿಧ ಕಂಪನಿಗಳ ನವೀನ ಮಾದರಿಯಲ್ಲಿ ಲಭ್ಯವಿದೆ. ಎಲ್ಲ ವಸ್ತುಗಳನ್ನು ಒಮ್ಮೆಲೇ ಖರೀದಿಸುವಾಗ ಹಣಕಾಸು ತೊಂದರೆಯಾದವರಿಗೆ 0% ಇಂಟ್ರೆಸ್ಟ್ನೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವೂ ಇದೆ. ಮಿಲನ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ಗಾಗಿ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾದಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ ಸಿಬ್ಬಂದಿಯ ಧ್ಯೇಯವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ನಗರಗಳಾದ ಕಾರವಾರ, ಭಟ್ಕಳ, ಶಿರ್ಸಿ, ಹೊನ್ನಾವರ, ದಾಂಡೇಲಿ, ಹಳಿಯಾಳದಲ್ಲಿ ಶೋರೂಮ್ ಹೊಂದಿರುತ್ತೇವೆ. ಗುಣಮಟ್ಟದ ಎಲೆಕ್ಟ್ರಾನಿಕ್ ಫರ್ನಿಚರ್ ಹಾಗೂ ಹೋಮ್ ಅಪ್ಲಯನ್ಸಸ್ಗಳಿಗಾಗಿ ಇಂದೇ ನಮ್ಮ ಶೋರೂಮ್ಗಳಿಗೆ ಭೇಟಿ ನೀಡಿ. ಹಾಗಾದರೆ ನಮ್ಮ ವಿಳಾಸ JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ. ಇಂದೇ ಭೇಟಿ ನೀಡಿ. ಕಬ್ಬಿನ ಹಾಲಿನ ಅಂಗಡಿಯಲ್ಲಿ ಕಳ್ಳತನ. ನಗರದ ಲೆನಿನ್ ರಸ್ತೆಯಲ್ಲಿರುವ ಕಬ್ಬಿನ ಹಾಲು ಮಾರಾಟದ ಅಂಗಡಿಗೆ ಶನಿವಾರ ತಡರಾತ್ರಿಯಿಂದ ರವಿವಾರ ಬೆಳಗಿನ ಜಾವದವರೆಗಿನ ಮಧ್ಯದ ಸಮಯದಲ್ಲಿ ಯಾರೋ ಕಳ್ಳರು ಅಂಗಡಿಯ ಮೇಲ್ಛಾವಣಿಯ ಸಿಮೆಂಟಿನ ಶೀಟನ್ನು ಒಡೆದು ಒಳಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆಂದು ಅಂಗಡಿಯ ಮಾಲೀಕರಾದ ಧ್ಯಾನ್ರಾಜ್ ಕಾನಿಟ್ಕರ್ ರವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಮಾಲೀಕರ ಪ್ರಕಾರ ಅಂಗಡಿಯಲ್ಲಿದ್ದ 3,000 ನಗದು ಹಣವನ್ನು ಕಳ್ಳತನ ಮಾಡಿದ್ದಾರೆ. ಬೆಳಗಿನ ಜಾವ ಅಂಗಡಿ ತೆರೆದ ನಂತರ ಕಳ್ಳತನ ಆದ ವಿಷಯ ತಿಳಿದು ಬಂದ ನಂತರ ಪೊಲೀಸಿಗೆ ದೂರು ನೀಡಿದ್ದಾರೆಂದು ತಿಳಿಸಿದರು. ಹಾಗಾದರೆ ಬನ್ನಿ ನೋಡೋಣ ಸ್ವತಃ ಅಂಗಡಿ ಮಾಲೀಕರು ಕಳ್ಳತನದ ಬಗ್ಗೆ ಏನು ಹೇಳುತ್ತಾರೆಂದು. ಅಂದಾಜು 3,000 ರೂಪಾಯಿ ಆಗ್ಬೋದು. ಅಲ್ಲ ಹಣ ಬಿಟ್ಟು ಮತ್ತೇನಾದರೂ ಕಳ್ಳತನ ಮಾಡಿದ್ದಾರೆ? ಸಾಮಾನುಗಳು ಎಂತ ಕೊಡೋದಿಲ್ಲ ಸರ್. ಇದಕ್ಕಿಂತ ಮುಂಚೆ ಇಂಥದ್ದು ಕಳ್ಳತನ ಆಗಿತ್ತಾ? 4-5 ವರ್ಷ ಹಿಂದೆ ಒಂದ್ಸಲ ಕಳುವಾಗಿತ್ತು. ಅವಾಗ ಒಂದು 15-20 ಸಾವಿರ ರೂಪಾಯಿ ಹೋಗಿತ್ತು. ಅವಾಗಿಂದ ಶೋಕೇಸಲ್ಲಿ ಅಂಗಡಿಯಲ್ಲಿ ಕೂತಿದ್ದು ಬಂದ್ ಮಾಡಿದ್ದೆ.
ಈಗ 5-3 ಸಾವಿರ ರೂಪಾಯಿ ಇರೋದು ಮಾಮೂಲಿ ಅಲ್ಲ. ಚಿಲ್ಲರೆ ಬಿಲ್ಲರೆ ಎಲ್ಲ ಹೊತ್ಕೊಂಡು ದಿವಸ ಮನೆ ಮುಗೋದು ದಿವಸ ಬರೋದು ಸಾಧ್ಯತೆ ಆಗೋದಿಲ್ಲ ಅಲ್ಲ, ಅನಾನುಕೂಲತೆ ಭಾಳ ಆಗ್ತದೆ. ಅದಕ್ಕೆ ಅಷ್ಟು ಹೋಗ್ತೀವಿ. ಸರ್ ಪೊಲೀಸರಿಗೆ ಏನಾದರೂ ನೀವು ಕಂಪ್ಲೇಂಟನ್ನು ಕೊಟ್ಟಿದ್ದೀರಾ? ಪೊಲೀಸರಿಗೆ ಲಾಸ್ಟ್ ಟೈಮ್ ಇಂಟಿಮೇಷನ್ ಕೊಟ್ಟಿದ್ದೆ. ಇವತ್ತು ಬೆಳಗ್ಗೆ ಇಂಟಿಮೇಷನ್ ಕೊಟ್ಟೆ. ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಹೋದರು. ಅಲ್ಲ, ನಿಮ್ಗೆ ಯಾರ ಮೇಲೆ ಏನಾದರೂ ಅನುಮಾನ ಅಥವಾ ಅನುಮಾನ ವಿಮಾನ ಯಾರ ಮೇಲೆ ಇಲ್ಲ. ಯಾಕಂದರೆ ಅನುಮಾನ ಆಗೋದಿದ್ದು ಅಂಗಡಿ ಹೋಗಿ 10-20 ಅಂಗಡಿ ಕಳುವಾಗಿ ಅದನ್ನು ಯಾರ ಮೇಲೆ ಅನುಮಾನ ಇದೆ? ಕಂಟಿನ್ಯೂ ಆಗ್ತಾನೆ ಇದ್ದಾವೆ. 8 ದಿವಸಕ್ಕೊಮ್ಮೆ 6 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಚಾಲೂನೇ ಇದೆಯಲ್ಲ, ಎಲ್ಲರೂ ನ್ಯೂಸ್ ಬರ್ತಾ ಇದೆಯಲ್ಲ. ಆದಷ್ಟು ದುಡ್ಡು ಕಡಿಮೆ ಇಡೋದು ಅಂತ ರಾತ್ರಿ ಸುಸ್ತಾಗಿದ್ಮೇಲೆ ಎಲ್ಲ ಕೆಲಸ ಮುಗಿಸಿದ ನಂತರ ಅದು ಹತ್ಕೊಂಡು ಹೋಗ್ಲಿಕ್ಕೆ ಮರೆತು ಬಿಡ್ತೀವಿ. ಚಾನ್ಸ್ ಆಗಿದೆ. ಈ ಡಬ್ಬಿ ಒಳಗೆ 200 ರೂಪಾಯಿ ಇರ್ತಿತ್ತು. ಈ ಡಬ್ಬಿ ಒಳಗೆ 300. ಇಲ್ಲೇ ಈ ಕಾಯಿನ್ಸ್ ಇಟ್ಟಿನಲ್ಲ, ಇದೇ ನಮ್ಮನೆ ಕಾಯಿನ್ಸ್ ಇರ್ತಿತ್ತು 3 ಚೀಲದಲ್ಲಿ. ಆಮೇಲೆ ಇಲ್ಲೇ ತೆಳಗೆ 1000 ರೂಪಾಯಿ ಸುಮಾರು 10 ನೋಟ್ ಇರ್ತಿತ್ತು. ಅಷ್ಟು ಬರೀ ದುಡ್ಡು ತಗೊಂಡಿಗೆ ಬಾಕಿ ಏನು ಮುಟ್ಟಿಲ್ಲ ಅವು. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಅಕ್ಷತಾ ಚವ್ಹಾಣ್. ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.